ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುರಾಜೋ ವಿಜಯತೆ. ಕೃತಜ್ಞತಾ. ಇದರಲ್ಲಿ ಲೇಖಕರು ಒಂದಿಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಒಂದು ಶ್ಲೋಕವಿದೆ. ಶ್ರೀ ವ್ಯಾಸಾನಂದತೀರ್ಥಿಯ ಸತತ್ವಾಮೃತವರ್ಷಕಃ ಸುಯಮಿರಾಘವೇಂದ್ರಾರ್ಯ ವಿದ್ಯಾಕೋದ್ರೋ ವಿರಾಜತೆ. ಇಲ್ಲಿ ನೋಡ್ಬೋದು ನೀವು, ಆಗಸದಾಗಲ, ಸಾಗರದ ಆಳ, ನಕ್ಷತ್ರಗಳ ಸಂಖ್ಯೆ ಇವುಗಳನ್ನು ತಿಳಿಯುವುದು ಸಾಧ್ಯ. ಆದರೆ ಶ್ರೀರಾಯರ ಆಗಮ್ಯ ಮಹಿಮೆಯನ್ನು ಊಹಿಸಲಸದಳ ಶ್ರೀರಾಯರು ಯಾರಿಂದ, ಯಾವಾಗ, ಯಾವ ರೀತಿ ಸೇವೆಯನ್ನು ಸ್ವೀಕರಿಸುತ್ತಾರೆ ಎಂಬುದು ನಮ್ಮ ಊಹೆಗೆ ಮೀರಿದ್ದು. ಭಾಷ್ಯಕಾರರಾಗಿ, ಟೀಕಾಕಾರರಾಗಿ, ಟಿಪ್ಪಣಿಕಾರರಾಗಿ ಶ್ರೀಮನ್ಮಧ್ವ ಸಿದ್ಧಾಂತವೆಂಬ ತತ್ವಜ್ಞಾನ ಕಲ್ಪವೃಕ್ಷವನ್ನು ತಮ್ಮ ಅಪೂರ್ವ, ಅಸದೃಶ, ಶ್ರೇಷ್ಠ ಗ್ರಂಥಗಳಿಂದ ಫಲಭರಿತವನ್ನಾಗಿಸಿ ಆ ಪರಿಮಳಯುಕ್ತವಾದ ಸತ್ಫಲದ ಸವಿಜೇನಿನ ತತ್ವಸುಧೆಯನ್ನು ವಸುಧೆಯೋಳು ಸುಧೀ ಜನರು ಆಸ್ವಾದಿಸಿ ಆತ್ಮೋದ್ಧಾರದ ಅನುಭವವನ್ನು ಹೊಂದಿ ಆನಂದಿಸುವಂತೆ ಅನುಗ್ರಹಿಸಿ ಆಶೀರ್ವದಿಸಿ ಸಾರಸತ್ವ ಲೋಕವನ್ನು ಶ್ರೀಮಂತಗೊಳಿಸಿದ ಮಹಾನುಭಾವರು, ಅತ್ಯಂತ ದಯಾಳುಗಳಾದ ಶ್ರೀರಾಘವೇಂದ್ರ ಗುರುಸಾರ್ವಭೌಮರ ಪರಮ ಪಾವನ ಚರಿತಾಮೃತ. ಶ್ರೀರಾಘವೇಂದ್ರ ಗುರುವಂಶಭೂಷಣಂ ರಾಜ ಶ್ರೀ ಗುರುರಾಜಾಚಾರ್ಯರು ರಚಿಸಿರುವ ಕಲಿಯುಗ ಕಲ್ಪತರು. ಇಲ್ಲಿ ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ರಾಯರು ಯಾವಾಗ, ಯಾರಿಂದ, ಹೇಗೆ ಸೇವೆಯನ್ನು ಸ್ವೀಕರಿಸುತ್ತಾರೆ ಅಂತ ಯಾರಿಗೂ ಊಹಿಸೋಕೆ ಆಗಲ್ವಂತೆ. ಯಾಕಂದರೆ ನೀವು ನೋಡಿರ್ಬೋದು, ಮಂತ್ರಾಲಯದಲ್ಲಿ ಹೋದಾಗ ಹಲವಾರು ಭಕ್ತರು ನಾನಾ ಥರ ಸೇವೆ ಮಾಡ್ತಿರ್ತಾರೆ. ಅಂದರೆ ಒಬ್ಬರು ಯಾವುದೋ ಒಂದು ಶ್ಲೋಕನ ಓದ್ಕೊಂಬಂದು ಅವ್ರ ಮುಂದೆ ಸಮರ್ಪಿಸ್ತಾರೆ. ಒಂದಿಷ್ಟು ಜನ ದೈಹಿಕವಾಗಿ ಬರುಳು ಸೇವೆ ಮಾಡೋದು, ಪ್ರದಕ್ಷಿಣೆ ಹಾಕೋದು, ಈ ಥರ ಸೇವೆ ಮಾಡ್ತಾರೆ. ಇನ್ನೂ ಒಂದಿಷ್ಟು ಜನ ಗ್ರಂಥಗಳನ್ನು ರಚಿಸಿ ಅವ್ರಿಗೆ ಸಮರ್ಪಿಸ್ತಾರೆ. ಆಮೇಲೆ ಬೇರೆ ಬೇರೆ ಥರ, ಅಂದರೆ ರಾಯರೆದುರಿಗೆ ಹೋಗಿ ದೇವರ ಭಕ್ತಿಗೀತೆಯನ್ನು ಹಾಡುವುದರ ಮೂಲಕ, ದೇವರ ಸ್ತುತಿ ಮಾಡೋದ್ರ ಮೂಲಕ, ಶ್ರೀಹರಿಯ ಸ್ತುತಿಯನ್ನು ಮಾಡುವುದರ ಮೂಲಕ, ಇಲ್ಲ ಅಂದರೆ ನಾನು ನೋಡಪ್ಪ ನೀವೇನೋ ಹೇಳ್ಕೊಟ್ಟಿದ್ರಲ್ಲ ಆ ಧರ್ಮದ ಹಾದಿಯನ್ನು ತಿಳಿಯುವುದಕ್ಕೋಸ್ಕರ ಮಹಾಭಾರತ, ರಾಮಾಯಣ, ಪುರಾಣಗಳನ್ನೆಲ್ಲ ಓದಿ ಬಂದು ನಿಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೀನಿ. ನಾನು ತಿಳಿದದ್ದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ನನಗೆ ನೀವೇ ಸರಿಯಾಗಿ ತಿಳಿಸುವ ಮಾರ್ಗ ಅಥವಾ ಹಾದಿ ಅಥವಾ ಸಹಾಯವನ್ನು ಮಾಡಬೇಕು ಅಂತ ಸಮರ್ಪಿಸ್ತಾರೆ. ಇನ್ನೊಂದು ಏನು ಬೇಡಿಕೆ ಅಂದರೆ, ನೀವು ರಾಯರಲ್ಲಿ ಹೋದಾಗ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊತೀರಿ. ಅಂದರೆ ಸಾಂಸಾರಿಕ ಈ ಐಹಿಕ ಲೋಕಕ್ಕೆ ಏನು ಬೇಕೋ ಅದನ್ನು ಕೇಳುವಾಗ ಇನ್ನೂ ಒಂದು ಏನು ಬೇಡಬೇಕಂದ್ರೆ, ಆ ಹರಿ, ಆ ಭಗವಂತನಲ್ಲಿ ನನಗೆ ಅಚಲವಾದ ಭಕ್ತಿ ಬರಲಿ ಅಂತ ಬಿಡ್ಕೋಬೇಕು. ಯಾಕಂದರೆ ಆ ಶ್ರೀಹರಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಹ್ಲಾದರಾಜರಾಗಿ ಇದ್ದಾಗ ಅವರಿಗೆ ಒಂದು ವಿಶೇಷ ಅನುಗ್ರಹ ಮಾಡಿದ್ದಾನೆ. ನಿನ್ನ ಪಾದನ ಯಾರು ಹಿಡಿತಾರಲ್ಲ ಅವರೆಲ್ಲ ನನ್ನ ಭಕ್ತರನ್ನಾಗಿ ನಾನು ಸೇರಿಸಿಕೊಂಡು
ನಿನ್ನ ಪಾದ ಹಿಡಿದವರಿಗೆ ನಾನು ಮೋಕ್ಷವನ್ನು ಕೊಡಿಸ್ತೀನಿ. ಇಲ್ಲಿ ಮೋಕ್ಷ ಅಂದರೆ ಹುಟ್ಟು ಮತ್ತು ಸಾವಿನ ಈ ಚಕ್ರವ್ಯೂಹದಿಂದ ಮುಕ್ತಿಗೊಳಿಸಿ ಶಾಶ್ವತ ಸುಖವನ್ನು ನಾನು ಕೊಡ್ತೀನಿ ಅಂತ ಪ್ರಹ್ಲಾದ ರಾಜರಾಗಿದ್ದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಆ ನರಸಿಂಹದೇವರು ಅನುಗ್ರಹಿಸಿದ್ದಾನೆ. ಸೊ ನೀವು ಬೇಡ್ಕೊಳ್ಳುವಾಗ ಇದನ್ನೂ ಒಂದು ಬೇಡ್ಕೊಳ್ಳಿ, ಸಾಕಪ್ಪ ರಾಘವೇಂದ್ರ, ನನಗೆ ಇನ್ನೂ ಈ ಭೂಮಿಯ ಮೇಲೆ ಮತ್ತೆ ಹುಟ್ಟು ಸಾವನ್ನು ಅನುಭವಿಸೋಕ್ಕೆ ಇಷ್ಟ ಇಲ್ಲ. ನಿನ್ನ ಪಾದ ನಾನು ಗಟ್ಟಾಗಿ ಹಿಡ್ದೀನಿ. ಇನ್ನು ಹರಿಪಾದ ಸೇರಿಸೋದು ನಿಮಗೆ ಬಿಟ್ಟಿದ್ದು. ಸೊ ಧರ್ಮ ಕಾರ್ಯಗಳಲ್ಲೆಲ್ಲ ನನ್ನನ್ನು ತೊಡಗಿಸ್ಕೊಳ್ತೀನಿ ಅಂತ ಬೇಡ್ಕೊಳ್ಳಿ. ಸೊ ಎಲ್ಲಿ ಬಿಟ್ಟಿದ್ದೆ? ಈ ಒಂದು ಶ್ರೇಷ್ಠ ಗ್ರಂಥದ 51ನೇ ಪ್ರಕಾಶನವನ್ನು ನಂಜನಗೂಡಿನ ಶ್ರೀ ಸುಯಮಿ ರಾಘವೇಂದ್ರ ಸಂಶೋಧನಾ ಕೇಂದ್ರವು ಆಚರಿಸುತ್ತಿದೆ ಎಂದು ಭಗವದ್ಭಕ್ತರಲ್ಲಿ ಅತ್ಯಂತ ಸಂತೋಷ ಸಡಗರ ಸಂಭ್ರಮದಿಂದ ಹಂಚಿಕೊಳ್ಳುತ್ತೇವೆ. ಧಾರ್ಮಿಕ ಗ್ರಂಥವೊಂದು 50 ಬಾರಿ ಮುದ್ರಣಗೊಂಡು ಎಂಬುದು ಅತ್ಯಂತ ಅಚ್ಚರಿಯ ಸಂಗತಿ. ಈ ಅಭೂತಪೂರ್ವ ಸಾಧನೆಯ ಮಹಾಪೂರಕ್ಕೆ ಕಾರಣ ಕೇವಲ ಶ್ರೀ ಗುರುರಾಜರ ಕಾರುಣ್ಯಾತಿಶಯ. ಅಲ್ಪರಾದ ನಮ್ಮಿಂದ ಕಲ್ಪದ ಕನಸನ್ನು ನನಸಾಗಿಸಿದ ಅತ್ಯಂತ ದಯಾಳುಗಳು ಶ್ರೀರಾಯರು. ಇನ್ನೊಂದು ನಾನೇನು ಅಂದರೆ, ಈ ಪುಸ್ತಕ ಓದುವಾಗ ಶಿಷ್ಯರಲ್ಲಿ ಅದು ಯಾರೇ ಆಗಿರಲಿ ಅವರು ಗುರುಗಳನ್ನ ಹೀಗೆ ಗೌರವಿಸ್ತಾರೆ ಮತ್ತು ಹೀಗೆ ಹೊಗಳ್ತಾರೆ ಅಂದರೆ ಅದು ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟಂತಹ ಒಂದು ಸಂಸ್ಕೃತಿ. ಅದು ಇವಾಗ ಕಾಣೋದು ತುಂಬ ಕಷ್ಟ, ಬಟ್ ಆದರೆ ಏನು ನಾವು ಬೆಳೆಸ್ಕೋಬೇಕಷ್ಟೆ. ಶ್ರೀರಾಯರು ಅಕ್ಷಯವನ್ನು ಕರುಣಿಸುವ ಅಕ್ಷರ ಬೃಂದಾವನ. ಶ್ರೀರಾಯರು ಭಕ್ತರ ಹೃದಯಾಕಾಶದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಅಚಲ ಬೃಂದಾವನ. ಶ್ರೀರಾಯರ ಕಷ್ಟಗಳನ್ನು ಕಳೆದು ಇಷ್ಟಾರ್ಥಗಳನ್ನು ನೀಡುವ ವಿಶಿಷ್ಟ ಬೃಂದಾವನ. ಇನ್ನೊಂದು, ರಾಯರ ಮಠ ಎಲ್ಲೆಲ್ಲಿದೆ ಆಲ್ಮೋಸ್ಟ್ ಅಂದರೆ ಎಲ್ಲ ಕಡೆನೂ ಬೃಂದಾವನದಲ್ಲೇ ಸನ್ನಿಹಿತರಾಗಿದ್ದಾರೆ ರಾಯರು. ಆದರೆ ನಂಜನಗೂಡಿನ ರಾಘವೇಂದ್ರ ಸ್ವಾಮಿಗಳವರ ಮಂದಿರದಲ್ಲಿ ಮಾತ್ರ ವಿಗ್ರಹ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸನ್ನಿಹಿತರಾಗಿದ್ದಾರೆ. ಮನೆಗಳಲ್ಲಿ ಮನಗಳಲ್ಲಿ ಆವರಿಸುವ ಈ ಸುಂದರ ಬೃಂದಾವನದ ಶಿಲ್ಪಿ ರಾಘವೇಂದ್ರ ಗುರುವಂಶಭೂಷಣಂ ರಾಜ ಶ್ರೀ ಗುರುರಾಜಾಚಾರ್ಯರು. ಬೇಡಿದ ವರಗಳ ನೀಡುವ ಸುರದೇನು ಶ್ರೀರಾಯರು. ಕಾಡಿಸುವ ರೋಗಗಳ ಓಡಿಸುವ ಧನ್ವಂತರಿ ಶ್ರೀರಾಯರು. ಛೇಡಿಸುವ ವಾದಿಗಳ ಬಾಡಿಸುವ ವಾಚಸ್ಪತಿ ಶ್ರೀರಾಯರು. ತೇಡಿ ಬರುವ ಭಕುತರ ಪಾಡಿನ ಚಿಂತಾಮಣಿ ಶ್ರೀರಾಯರು. ಕಲಿಯುಗ ಕಲ್ಪತರು ಎಂಬ ಈ ಅಕ್ಷರ ಬೃಂದಾವನ ಸರ್ವಕಾಲಿಕ ಇತಿಹಾಸ ಸುವರ್ಣಪುಟಗಳಲ್ಲಿ ದಾಖಲಿಸುವಂತಹ ಪರಮಪಾವನ ಮೇರು ಕೃತಿ. ಕಲ್ಮಶಗಳನ್ನು ಕರಗಿಸುವ ಈ ಪ್ರಕಾಶ ಪ್ರಕಟಗೊಳ್ಳುತ್ತಿರುವುದು ಸಜ್ಜನರ ಸೌಭಾಗ್ಯ. ಮನುಕುಲದ ಕಷ್ಟಗಳನ್ನು ಕಳೆದು ಅವರ ಇಷ್ಟಾರ್ಥಗಳನ್ನು ಕರುಣಿಸಿ ಉದ್ಧಾರದ ಹೆದ್ದಾರಿಯತ್ತ ಸಂಚರಿಸಲು
ಬೆಳಕನ್ನು ನೀಡಿ ಭಕ್ತರ ಬಾಳನ್ನು ಬೆಳಗುವ ಈ ಪ್ರಕಾಶವನ್ನು ಮೂಡಿಸುವವರು ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ವೇದಾಂತ ದಿಗ್ವಿಜಯ ವಿದ್ಯಾಸಿಂಹಾಸನಾಧೀಶ್ವರರಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಮನೆ ಮನೆಗಳನ್ನು ಬೆಳಗುವ ಈ ಜ್ಞಾನ ಜ್ಯೋತಿಯನ್ನು ಭಕ್ತ ಬಾಂಧವರು ತಮ್ಮ ಮನೆಗಳಲ್ಲಿ ಕೊಂಡೊಯ್ಯಬೇಕೆಂಬುದು ನಮ್ಮ ಸದಾಶಯ. ಇನ್ನೊಂದು ನನಗೆ ಗೊತ್ತಿರೋ ಹಾಗೆ ಈಗಿನ ಸ್ವಾಮಿಗಳು ಈಗಿನ ರಾಘವೇಂದ್ರ ಸ್ವಾಮಿ ಮಠದ ಗುರುಗಳೇನಿದ್ದಾರೆ ಶ್ರೀ ಸುಬುಧೇಂದ್ರ ತೀರ್ಥರು, ನೀವು ಯಾವುದೇ ಸೇವೆ ಮಾಡಿ ಬರುವಾಗ ಅವರನ್ನು ಕೂಡ ಭೇಟಿಯಾಗಿ ನಾವು ಹಿಂಗೆ ಸೇವೆ ಮಾಡೋಕ್ಕೆ ಬಂದಿದ್ವಿ ಅಂತ ಅವರಿಗೆ ಆದರೆ ಅವ್ರು ಸಿಕ್ಕರೆ ಒಪ್ಪಿಸಿ ಬರೋದು ಚಲೋ. ಮನೆ ಮನೆಗಳನ್ನು ಬೆಳಗುವ ಈ ಜ್ಞಾನ ಜ್ಯೋತಿಯನ್ನು ಭಕ್ತ ಬಾಂಧವರು ತಮ್ಮ ಮನೆಗಳಲ್ಲಿ ಕೊಂಡೊಯ್ಯಬೇಕೆಂಬುದು ನಮ್ಮ ಸದಾಶಯ. ಜ್ಞಾನ ಕಾರ್ಯದಲ್ಲಿ ಪ್ರವೃತ್ತರಾಗಲು ಪ್ರೇರಕರಾಗಿ ಇದಕ್ಕೆ ಬೇಕಾಗುವ ಎಲ್ಲ ರೀತಿಯ ಸಹಾಯಗಳಿಗೆ ಪೂರಕರಾಗಿ ಇದರಲ್ಲಿ ನಾವು ಯಶಸ್ವಿಯಾಗುವುದಕ್ಕೆ ಕಾರಕರಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಪೊರೆಯುತ್ತಿರುವ ಶ್ರೀ ಹರಿ ವಾಯು ರಾಘವೇಂದ್ರ ತೀರ್ಥರ ಗುರು ಸಾರ್ವಭೌಮರಿಗೆ ಹಾಗೂ ಸಂಸ್ಥೆಯ ಸಾಮ್ರಾಟ್ ಪೋಷಕರಾದ ಪರಮ ಪೂಜ್ಯ ಶ್ರೀ ಸುಯಮೀಂದ್ರ, ಶ್ರೀ ಸುಜಯೀಂದ್ರ, ಶ್ರೀ ಸುಷಮೀಂದ್ರ, ಶ್ರೀ ಶ್ರೀ ಸುಯತೀಂದ್ರ ಶ್ರೀಪಾದಂಗಳವರು ಮತ್ತು ಆದುನಾಪೀಠ ವಿರಾಜಮಾನರು, ಸಂಸ್ಥೆಯ ಸಾಮ್ರಾಟ ಪೋಷಕರು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ತಮ್ಮ ಅಮೂಲ್ಯವಾದ ಅನುಗ್ರಹ ಸಂದೇಶವನ್ನು ನೀಡಿ ಗ್ರಂಥಕ್ಕೆ ಪಾವಿತ್ರತೆಯನ್ನು ಮನ್ನಿಸಿ ತಮ್ಮ ಅಮೂಲ್ಯವಾದ ಅನುಗ್ರಹ ಕಲಿಯುಗ ಕಲ್ಪತರು ಗ್ರಂಥವನ್ನು ನವಬೃಂದಾವನ ಗಡ್ಡೆಯಲ್ಲಿ ಭಕ್ತಿಪೂರ್ವಕವಾಗಿ ಆಚರಿಸಲ್ಪಡುವ ಶ್ರೀ ಜಯತೀರ್ಥರ ಆರಾಧನಾ ಸಂಸ್ಮರಣಾರ್ಥವಾಗಿ ಈ ಗ್ರಂಥದ 51ನೇ ಪ್ರಕಾಶನವನ್ನು ನೆರವೇರಿಸಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಿರುವ ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ಆನಂದಕೋಟಿ ಶಿರಃ ಸಾಷ್ಟಾಂಗ ಪ್ರಣಾಮಗಳು ಸಮರ್ಪಿಸುತ್ತೇವೆ. ಕೃತಿಕಾರರಾದ ಶ್ರೀ ರಾಘವೇಂದ್ರ ಗುರುವಂಶಭೂಷಣಂ ರಾಜಾ ಶ್ರೀ ಗುರುರಾಜಾಚಾರ್ಯರ ಬಗ್ಗೆ ಹೇಳುವಷ್ಟು ನಾವು ದೊಡ್ಡವರಲ್ಲ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಭಕ್ತರಿಗೆ ಶ್ರೀರಾಯರ ದರ್ಶನ ಮಾಡಿಸಿದ ಮಹಾನುಭಾವರು. ಇದರೊಂದಿಗೆ ನಮ್ಮ ಸತ್ಕಾರ್ಯಗಳಲ್ಲಿ ಆಶೀರ್ವದಿಸುತ್ತಿರುವ ದೊಡ್ಡಪ್ಪಂದಿರಾದ ಶ್ರೀ ರಾಜ ಎಸ್ ವೇಣುಗೋಪಾಲಾಚಾರ್ಯರು, ತಂದೆಯವರಾದ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯರು, ಚಿಕ್ಕಪ್ಪಂದಿರಾದ ಶ್ರೀ ರಾಜ ಎಸ್ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ನಮ್ಮ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಶ್ರೀ ಗುರುರಾಜರ ಪೂರ್ವಾಶ್ರಮದ ಎಲ್ಲ ವಂಶಿಕರಿಗೆ ನಮ್ಮ ಕೃತಜ್ಞತೆಗಳು. ಗ್ರಂಥಕ್ಕೆ ಮುಖಪುಟ ಒದಗಿಸಿದ ಕೌಸ್ತಭ ಕ್ರಿಯೇಟಿವ್ಸ್ ಶ್ರೀ ಎನ್ ಗುರುರಾಜ್ ರವರು ಹಾಗೂ ಶೀಘ್ರವಾಗಿ ಮತ್ತು ಸುಂದರವಾಗಿ ಮುದ್ರಿಸಿಕೊಟ್ಟ ಶ್ರೀರಂಗ ಗ್ರಾಫಿಕ್ಸ್ನ ಮಾಲೀಕರು ಶ್ರೀ ಶಂಕರ್ ಇವರಿಗೆ ನಮ್ಮ ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಶ್ರೀರಾಯರ ಕರುಣಾ ಶ್ರೀ ರಾಘವೇಂದ್ರ ವಂತಿ.